ಅಂತೇನೋ ಬರ್ದಿದ್ಲು, ಇವತ್ತು ಈ ಥರ ಬರ್ದಿದ್ದಾಳಲ್ಲ, ಏನಿದ್ರ ಅರ್ಥ? ಓ, ಹೋಲಿಗೆ ರಘು ಅಂಕಲ್ ಬರ್ತಾರೆ ಅಂತನಾ? ಏ ತಲೆ ಹರಟೆ, ದೇವ್ರು ಭೂತದ ಮಾತು ಕೇಳೋದೇನೋ ಬಂತು. ಭೂತ ದೇವ್ರನ್ನ ನೋಡಿದ್ರೆ ಸಾಕು, ಸುಟ್ಟು ಭಸ್ಮ ಆಗಿ ಹೋಗ್ಬಿಡತ್ತೆ. ದೇವ್ರೆ ಹೋಲಿ ಹಬ್ಬಕ್ಕೆ ರಘು ಅಂಕಲ್ ಮನೆಗೆ ಬರೋ ಮಾಡಪ್ಪ, ಅವನ್ ಮರಿಬೇಡ ಪ್ಲೀಸ್. ಅಯ್ಯಯ್ಯೋ, ಭೂತ ದೇವ್ರನ್ನ ಮುಟ್ಟೆ ಬಿಡ್ತಲ್ಲಪ್ಪ, ಏನು ಆಗ್ಲೇ ಇಲ್ವಲ್ಲ? ಏನೋ ಮಾತಾಡ್ತಾ ಇದೀಯಾ? ಇಲ್ಲ ಇಲ್ಲ, ಭೂತ ನಿಮ್ಮನ್ನ ಮುಟ್ಟಿದ್ರೆ ನೀವು ಸುಟ್ಟೋಗ್ತೀರಾ. ಅಲ್ಲ ದೇವ್ರು ಮುಟ್ಟಿದ್ರೆ ಭೂತ ಸುಟ್ಟೋಗುತ್ತೆ ಎಂದೆ. ನಾನಿನ್ ಬರ್ಲಾ? ಏಯ್ ನಿಂತ್ಕೊಳ್ಳೋ, ಬಾರ ಇಲ್ಲಿ. ಏನೇನೋ ಮಾತಾಡಿಸಿ ನನ್ನ ಏಮಾರಿಸಿ ಪ್ರಸಾದ ಕತ್ಕೊಂಡು ಹೋಗ್ತಾ ಇದೀಯಾ? ಇಡು ಪ್ರಸಾದನ. ನೀವು ಮಾತ್ರ ಕತ್ತಿನಕ್ಕಾಗುತ್ತೆ, ನಾನ್ ಕತ್ತಿಂದ್ರೆ ತಪ್ಪಾ? ಹೇಗ್ ಭೂತ ಬಿಡಿಸ್ತೀನಿ ನೋಡ್ತೀರಿ. ಹೋದ್ರೆ ಹೋಗ, ಇನ್ಮೇಲೆ ಯಾವ ದೆವ್ವನು ನನಗೇನು ಮಾಡೋದಿಲ್ಲ ಅಲ್ವಾ ದೇವ್ರೇ? ಸಿಂಧು, ಸಿಂಧು, ಎಲ್ರೂ ಕರಿ. ಅಕ್ಕ, ಇದೆಲ್ಲ ಇದು ಹೋಳಿ ಆಡೋದಕ್ಕೆ ಕಲರ್ಸ್. ಹೌದಾ ಅಕ್ಕ? ನೋಡಿಲಿ ಎಷ್ಟೊಂದು ಕಲರ್ಸ್ ತಂದಿದ್ದಾರೆ, ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. ಯೆಲ್ಲೋ, ಬ್ಲೂ, ಆರೆಂಜು, ಪರ್ಪಲ್ಲು, ಲೈಟ್ ಬ್ಲೂ, ಪಿಂಕ್. ಚಿಕ್ಕಪ್ಪ ಎಷ್ಟೊಂದು ಕಲರ್ಸ್ ತಂದ್ಬಿಟ್ಟಿದ್ದೀರಾ, ಥ್ಯಾಂಕ್ ಯು. ಲಡ್ಡು ಅಂಕಿತ ಇಲ್ಲಿ. ಲಡ್ಡು ಅಂಕಿತಾ, ಲಡ್ಡು. ಏಯ್ ಎಲ್ಲ ಹೋಗಿದ್ರು? ತಂದಿದ್ದಾರೆ. ಏ ಲಡ್ಡು ನನಗೆ ಕೊಡ. ಏ ಲಡ್ಡು, ಲಡ್ಡು, ಲಡ್ಡು. ಎಲ್ರಿಗೂ ಇಲ್ಲಿ ನೋಡು, ಇಲ್ಲಿ ನಿಂಗೆ ಇನ್ನೊಂದಿದೆ. ಚೆನ್ನಾಗಿ ಹೊಡಿದ್ದೆ ಬಿಡ. ಸಾಕು ಸಾಕು. ಸುಹಾಸ್, ಮನೆಯಲ್ಲಿ ಇಷ್ಟೊಂದು ಸಮಸ್ಯೆ ಇರುವಾಗ ಈ ಹೋಲಿ ಆಟ ಆಡೋದು ಬೇಕಾಗಿತ್ತ? ಇದೆಲ್ಲ ಯಾಕೋ ತರಕ್ ಹೋದೆ? ಅಮ್ಮ, ಅಣ್ಣನೇ ಹೇಳಿಲ್ವಾ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ? ಅಲ್ವೋ, ಆ ಭೂತಾನು ಬಣ್ಣ ಹಾಕೊಂಡು ಹೆದರ್ಸಿದ್ರೆ ಏನೋ ಮಾಡೋದು? ಸುಮ್ಮನಿರಮ್ಮ ನೀನು, ನಿನಗೆ ಮೂರೊತ್ತು ಆ ಭೂತದ್ದೇ ಚಿಂತೆ. ಬಾವಾ, ನಾವು ಹೋಲಿ ಸೆಲೆಬ್ರೇಟ್ ಮಾಡೋಣ, ಎಲ್ರಿಗೂ ಒಂದು ಚೇಂಜ್ ಸಿಗುತ್ತೆ ಅಲ್ವಾ? ಅಲ್ವಾ ಅಕ್ಕ? ಇದ್ರಲ್ಲಿ ತಪ್ಪೇನಿಲ್ಲ. ಸಾಕ್ಷಿಗೆ ಈ ವರ್ಷನೇ ನಮ್ಮ ಜೊತೆ ಕೊನೆ ಹೋಳಿ ಅನ್ಸುತ್ತೆ. ಅವಳು ಮದುವೆ ಆಗಿ ಹೊಟ್ಟೋದ್ರೆ ಮತ್ತೆ ಅವಳ ಜೊತೆ ಇಂಥ ಸಂಭ್ರಮ ಸಿಗೋದೇ ಇಲ್ಲ. ಯು ಆರ್ ರೈಟ್ ವಾಸಂತಿ, ಅವಳಿಗೂ ಈ ಹೋಲಿ ಹಬ್ಬ ಮೆಮೊರಬಲ್ ಆಗಿರಬೇಕು. ಆ ಥರ ಪ್ಲಾನ್ ಮಾಡಿ ಈ ಹೋಲಿ ಹಬ್ಬನ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ದು ನಾನು. ನರಹರಿ, ನೀನ್ ಮಾತಾಡ್ತಾ ಇರೋದು ನೋಡಿದ್ರೆ ನಿನ್ ಮನಸ್ಸಿನಲ್ಲಿ ಏನೋ ಇರೋ ಹಾಗಿದೆ. ಖಂಡಿತ ಏನೋ ಇದೆ. ನಾನು ಏನು ಪ್ಲಾನ್ ಇದೆ ಯಾವತ್ತೂ ಏನೂ ಮಾಡೋದಿಲ್ಲ. ಅದೇ ಅದೇನು ಪ್ಲಾನ್ ಅಂತ ನಾನು ಯಾರಿಗೂ ಹೇಳೋದಿಲ್ಲ. ಮುಂದೆ ನಿಮಗೆಲ್ಲ ಗೊತ್ತಾಗುತ್ತೆ, ನೋಡ್ತಾ ಇರಿ. ಯಾಕೆ ಡಲ್ ಆಗಿದ್ಯಾ? ನೀನ್ ಬರೀ ಅಕ್ಕನ ಜೊತೆ ಆಟ ಆಡ್ತಾ ಇದೀಯಾ, ನನ್ನ ಜೊತೆ ಆಟ ಆಡ್ಲೇ ಇಲ್ಲ. ಅಯ್ಯೋ ಇಷ್ಟೇನಾ?
ಇದನ್ನೇ ತಗೋ ಮಜಾ ಉಡಾಯಿಸು. ಫೋನ್ ಮಾಡ್ಸೋದೇ ಮರ್ತೋಗ್ಬಿಟ್ಟಿದೆ. ಏನ್ ಮಾಡೋದೀಗ? ಅಸ್ಪೂಸ್ ನಿಂಬುದುಸ್ ಮೊಬೈಲ್ಗಳೇ ಪ್ಲೀಸ್ ನೀ ರೂಮಿಂದ ಆಚೆ ಹೋಗಿ. ಪ್ಲೀಸ್ ಪ್ಲೀಸ್ ಈ ರೂಮಿಂದ ಆಚೆ ಹೋಗಿ ಮೊಬೈಲ್ಗಳೇ. ಪ್ಲೀಸ್ ಮೊಬೈಲ್ಗಳೇ ಪ್ಲೀಸ್. ಪ್ಲೀಸ್ ಎಲ್ಲ ಹಾಡ್ಕೊಂಡು ಬನ್ನಿ. ಪ್ಲೀಸ್ ಫೋನ್ಗಳೇ ಪ್ಲೀಸ್ ಪ್ಲೀಸ್ ಫೋನ್ಗಳೇ ಪ್ಲೀಸ್. ಈಗ ಸಾಕ್ಷಾತ್ ರೂಮಿಗೆ ಹೋಗಿ ಪ್ಲೀಸ್ 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 ಫೋನ್ಗಳೇ ಹೋಗಿ ಹೋಗಿ. ಅಂಜಲಿ ಎಂಥ ಒಳ್ಳೆ ಕೆಲಸ ಮಾಡಿದ್ಲು. ಮಿರರ್ ಮೇಲೆ ಹೋಲಿ ವಿಷಯ ಬರೆದ್ಲು. ಹೋಲಿಗೆ ರಘು ಬರ್ತಾನೆ ಅಂತ ಹೇಳಿದಾಳೆ. ಹೋಲಿಗೆ ಏನಾದರೂ ರಘು ಬಂದ್ಬಿಟ್ರೆ ಎಷ್ಟು ಚೆನ್ನಾಗಿರತ್ತಲ್ಲ. ಸುಖದ ಸ್ವಪ್ನಗಾನ ಎದೆಯ ಸೆತಾಣ ಒಲವ ಭಾವವೀಣಾ. ಏ ಲಡ್ಡು, ಮನೇಲಿರೋರು ಎಲ್ಲರ ಫೋನು ಬಂದು ಇಲ್ಲಿ ಬೀಳ್ತಿದೆ ಕಣೋ. ನಂಗೆ ತುಂಬ ಭಯ ಆಗ್ತಿದೆ. ಭಯ ಯಾಕತ್ತೆ? ಇದನ್ನೆಲ್ಲ ಬಂದು ಬೀಳೋ ಹಂಗೆ ಮಾಡಿದ್ದೆ ನಮ್ಮ ಅಂಜಲಿ. ಅಂಜಲಿನಾ? ಎಲ್ಲಿದ್ದಾಳೆ ಅವಳು?
ನನ್ನ ಜೊತೆನೇ ಇದ್ದಾಳಲ್ಲ. ಮತ್ತೆ ನೀವು ರಘು ಅಂಕಲ್ ಜೊತೆ ಮಾತಾಡಬೇಕಲ್ವಾ, ಅದಕ್ಕೆ ಮ್ಯಾಜಿಕ್ ಮಾಡಿ ಇಷ್ಟು ಮೊಬೈಲ್ಗಳೆಲ್ಲ ತರಿಸಿದ್ದೀನಿ. ಅತ್ತೆ ನೀವು ರಘು ಅಂಕಲ್ ಜೊತೆ ಮಾತಾಡ್ಬೇಕಲ್ವಾ, ಅದಕ್ಕೆ ಇದನ್ನೆಲ್ಲ ತರಿಸಿದಳಂತೆ. ಹೌದಾ? ತುಂಬ ಥ್ಯಾಂಕ್ಸ್ ಅಂಜಲಿ. ಆದರೆ ರಘುಗೆ ಫೋನ್ ಮಾಡಕ್ಕೆ ಇಷ್ಟೆಲ್ಲ ಫೋನ್ ಯಾಕೆ? ಒಂದು ಫೋನ್ ತಂದಿದ್ರೆ ಸಾಕಾಗಿತ್ತಲ್ವಾ? ಫೋನ್ ಇಷ್ಟ ಹೇಳಿಲ್ಲ, ಅದಕ್ಕೆ ಎಲ್ಲ ಫೋನು ಮ್ಯಾಜಿಕ್ ಮಾಡಿಬಿಟ್ಟೆ. ಅದೇ ಅತ್ತೆ ನಿಮ್ಗೆ ಇಷ್ಟವಾದ ಫೋನಲ್ಲಿ ಮಾತಾಡ್ಲಿ ಅಂತ ಎಲ್ಲ ಫೋನು ಬರೋ ಹಂಗೆ ಮಾಡಿದಾಳೆ. ಓಹ್ ಗ್ರೇಟ್ ಅಂಜಲಿ. ನಮ್ಮನೇಲಿ ನನ್ನಿಷ್ಟ ಕೇಳೋರು ಯಾರಿದ್ದಾರೆ ಹೇಳು? ಮುಳುಗ್ತಿರೋನ್ಗೆ ಒಂದು ಹುಲ್ಕಡ್ಡಿ ಸಿಕ್ಕಿದ್ರೆ ಜೀವ ಉಳಿಯತ್ತಂತೆ. ಹಾಗೆ ನನ್ನ ಪ್ರೀತಿ ಜೀವ ಉಳಿಯೋಕ್ಕೆ ಯಾವುದೋ ಒಂದು ಮೊಬೈಲ್ ಆದರೆ ಸಾಕು. ರಘು ಜೊತೆ ಯಾವಾಗ ಮಾತಾಡ್ತೀನೋ ಅನಿಸ್ತಾ ಇದೆ. ಚಂಪಾಕಲಿ, ರಸ್ಮಲೈ, ವೆಜಿಟೇಬಲ್ ಪಲಾವ್, ಮಶ್ರೂಮ್ ಮಸಾಲ, ರೋಟಿ, ನಾನು ಎಲ್ಲ ಆರ್ಡರ್ ಮಾಡ್ಬಿಡೋಣ. ಮನೆಯಲ್ಲಿ ಯಾವುದು ಮಾಡ್ಸೋಕೆ ಹೋಗೋದು ಬೇಡ. ಇಷ್ಟು ಸಾಕಲ್ವನಾ? ಹೌದು. ಸರಿ, ಎಲ್ಲ ಸರಿಯಾಗಿದೆ ಕಣೋ. ಮನೆಯವ್ರನ್ನೆಲ್ಲ ಕರೆದು ಒಂದ್ಸರಿ ಕೂಗಿ ಹೇಳ್ಬಿಡ್ತೀನಿ. ಸುಳಿವು ಸೂಕ್ಷ್ಮ ಅನ್ನೋದೇ ಇಲ್ವಾ? ಈ ವಿಷಯ ನಮ್ಮ 3 ಜನದಲ್ಲೇ ಇರಬೇಕು. ಆ ಭೂತಕ್ಕೆ ಚೆಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ ಹೇಳಿಲ್ವ ನಿನಗೆ? ಮತ್ತೆ ಯಾಕೆ ಬಾಯಿ ಮಾಡ್ತೀಯ? ನರಹರಿ, ನನಗೆ ತುಂಬಾ ಸಂತೋಷದ ವಿಷಯ, ಇನ್ನ ತುಂಬಾ ದುಃಖದ ವಿಷಯ ಕೇಳಿದ್ರೆ ಜೋರಾಗಿ ಕೂತ್ಕೊಂಡು ಹೀಗೆ ಹೇಳ್ಬೇಕು ಅಂತ ಅನ್ಸುತ್ತೆ ಕಣ. ನಾಳೆ ತನಕ ಹಾಗನ್ನಿಸ್ದಾಗೆಲ್ಲ ಬಾಯಿಗೆ 4 ಕಡ್ಕಿ ಹಾಕು. ಏನದು? ಅಮ್ಮನ ಜೊತೆ ಏನೋ ತುಂಬಾ ಮುಖ್ಯವಾದ ವಿಷಯ ಮಾತಾಡ್ತಿದ್ದಾಗಿತ್ತು. ಏನಿಲ್ವಲ್ಲ, ಓಹೋ ಅದು ಹೋಲಿಗೆ ಏನೇನು ಸಿದ್ಧತೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಅಷ್ಟೇ ಅಲ್ಲ, ಬಾಸ್ ಮನೆಯವ್ರ ಬಗ್ಗೆ ನಾವು ಏನೇನು ಮಾತಾಡಿಲ್ಲಪ್ಪ. ಅಲ್ಲೇನೋ ಸುಹಾಸ. ಸರಿ ಸರಿ, ನಾಳೆ ಹಬ್ಬ ಅಲ್ವಾ, ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದೀವಿ. ಅಮ್ಮ, ನಿಮ್ದು ಏನಾದ್ರೂ ಒಗೆಯೋ ಬಟ್ಟೆ ಇದ್ರೆ ಹೊರಗೆ ತಂದು ಹಾಕ್ಬಿಡಿ. ಸರಿ 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 ಅದಕ್ಕೆ ನಾವು ಹಾಕ್ತೀವಿ, ನೀವು ಹೊರಡಿ. ಒಂದು ಸ್ಪೆಷಲ್ ಐಟಮ್ ಮಾಡಿಸ್ಬೇಕು. ಬಾಸಿಗೆ ಫೋನ್ ಮಾಡಿ ಕೇಳ್ತೀಯಾ ಯಾವ್ದು ಮಾಡಿಸ್ಬೋದು ಅಂತ? ಕರೆಕ್ಟ್ ಆಯಿತು, ಯಾವುದಕ್ಕೂ ಕೇಳ್ಬಿಡ್ತೀನಿ. ನನ್ನ ಮೊಬೈಲೇ ಕಾಣಿಸ್ತಾ ಇರೋಲ್ಲ. ಸೊ ಸರ್, ನೀನು ಫೋನಲ್ಲಿ ಮಾಡೋ ಒಂಚೂರು. ನನ್ನ ಫೋನು ಕಾಣಿಸ್ತಿಲ್ಲ. ಏನಾಗಿಲ್ಲ? ಇದು ಜಿಲೇಬಿದೆ ಕೆಲಸ ಅಂತ ಕಾಣುತ್ತೆ. ಬಟ್ಟೆ ನೆನ್ಸೋದ್ರಲ್ಲಿ ಮೊಬೈಲು ಸೇರಿಸಿ ನೆನ್ಸ್ಬಿಟ್ಟಿದ್ದಾಳೆ ಏನೋ. ಬೇಗ ಬಂದ್ರು, ಮೊಬೈಲ್ ಎಲ್ಲ ನೆಂದೋಗ್ಬಿಡುತ್ತೆ. ಅತ್ತೆ ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ರಘು ಅಂಕಲ್ಗೆ ಫೋನ್ ಮಾಡಿ. ಅದೇ ಯಾವ ಫೋನ್ ಯೂಸ್ ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ನೀವೇ ಹೇಳಿದ್ರಲ್ಲ ಯಾವುದೋ ಒಂದು ಅಂತ. ಕರೆಕ್ಟು, ಬಟ್ ಸಿಕ್ಕಾಕೋಬಾರ್ದಲ್ವಾ? ಕರೆಕ್ಟ್, ನನಗೆ ಯಾವ ಮೊಬೈಲ್ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಅಯ್ಯಯ್ಯೋ, ಇದು ದೊಡ್ಡಪ್ಪ ಮೊಬೈಲು. ಬೇಡಪ್ಪ. ಡ್ಯಾಡಿ ಮೊಬೈಲು ನಾನೇ ತಂದ್ಕೊಟ್ಟೆ ಅಂತ ಡೌಟ್ ಆಗುತ್ತೆ. ಯಾಕೆಂದ್ರೆ ನಾನು ಅವಾಗ ಗೇಮ್ಸ್ ಆಡಕ್ಕೆ ತಗೋತೀನಲ್ಲ. ಬೇಡಪ್ಪ. ಇನ್ನು ಉಳಿದಿರೋದು ದೊಡ್ಡಮ್ಮನ ಮೊಬೈಲು. ಅತ್ತೆ ತಗೊಳ್ಳಿ, ಇದ್ರಲ್ಲ ಕಾಲ್ ಮಾಡಿ. ಸೂಪರ್ ಅಂಜಲಿ, ದೊಡ್ಡಮ್ಮನ ಫೋನೇ ಸೇಫ್. ಅತ್ತೆ ತಗೊಳ್ಳಿ, ಇದರಲ್ಲಿ ರಘು ಅಂಕಲ್ಗೆ ಕಾಲ್ ಮಾಡಿ. ಹೌದು ಕಣೋ ಲಡ್ಡು, ನಂಗೂ ಇದೇ ಸೇಫ್ ಅನ್ಸುತ್ತೆ. ಓಡಿ ಮಗ ಓಡಿ ಮಗ ಓಡಿ ಮಗ ಓಡಿ ಮಗ ಬಿಡಬೇಡ ಅವನ್ನ. ಈ ಬಾಗಿ ಅಮ್ಮನ ಇದೇ ಥರ ಪ್ಯಾಂಟ್ ಥರ ಮಾಡಿಕೊಂಡು ಚೆನ್ನಾಗಿ ಹಿಂಗೆ ಒಗ್ದು ಹಂಗೆ ನೇತಾಕ್ಬಿಡ್ಬೇಕು. ಜಿಲೇಬಿ ಜಿಲೇಬಿ ನೆನ್ಸಿರ್ತಾವ ಇವಳು, ಅದು ಯಾರಿಗೂ ಗೊತ್ತು ನೋಡ ಇಲ್ಲಿ.
ನಮ್ಮಿಬ್ರು ಮೊಬೈಲ್ ಕಾಣ್ತಿಲ್ಲ. ನೀನೇನಾರು ನೀರಲ್ಲಿ ನೆಲೆಸೇನೋ ಅಂತ ನೋಡ್ತಾ ಇದ್ದೀನಿ. ನಾನು ನಿಮ್ಮ ಮೊಬೈಲ್ಗಳನ್ನ ನೋಡಿಲ್ಲಪ್ಪ. ಮತ್ತೆ ನಮ್ಮ ಮೊಬೈಲ್ ಫೋನ್ಗಳು ಮಂಗ್ಮಾಯ ಆಗ್ಬಿಡ್ತೇನೋ? ಅಯ್ಯ, ನಂಗೇನ್ ಗೊತ್ತು? ನಾನು ನಿಮ್ಮ ಫೋನ್ಗಳನ್ನ ಕಣ್ಣನ್ನ ನೋಡ್ಲಿಲ್ಲ. ರೀ, ನಮ್ಮ ಫೋನ್ ಏನಾದರೂ ನೋಡಿದ್ರಾ? ಏನು, ನಿಮ್ಮ ಫೋನು ಕಾಣ್ತಾ ಇಲ್ವಾ? ಇಲ್ಲಮ್ಮ, ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ. ನಾವಾದ್ರೆ ಚಡ್ಡಿಲೋ ಪ್ಯಾಂಟಲ್ಲೋ ಮೊಬೈಲ್ ಇಟ್ಟಿರ್ತೀವಿ ಅಂತ ಹುಡುಕ್ತಾ ಇದೀವಿ. ಸೀರೆಗೆ ಏನು ಜೇಬ್ ಇರುತ್ತಾ? ಅದು ಅಲ್ಲದೆ ನಿಮ್ಮ ಮೊಬೈಲ್ ಇಲ್ಲಿ ಬರೋಕ್ಕೆ ಹೇಗೆ ಸಾಧ್ಯ? ನನಗೂ ಅದೇ ಅರ್ಥ ಆಗ್ತಿಲ್ಲ ಬಾಬಾ. ಇಲ್ಲ, ಯಾವ ಫೋನು ಇಲ್ಲ. ಎಲ್ಲ ಫೋನ್ಗಳು ಒಟ್ಟಿಗೆ ಮಾಯ ಆಗಿದೆ ಅಂದರೆ ನಂಗೆ ತುಂಬ ಆಶ್ಚರ್ಯ ಆಗ್ತಿದೆ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ? ಯಾರೋ ಗೊತ್ತಿರೋರೇ ಎಲ್ಲ ಫೋನ್ಗಳನ್ನ ಹೋಲ್ಸೇಲ್ ಆಗಿ ಏಮಾರಿಸಿದ್ದಾರೆ. ನಮ್ಮ ಫೋನ್ ಯಾರು ತಗೋತಾರೆ? ಇನ್ಯಾರು ಇದಾಳಲ್ಲ ಈ ಜಿಲೇಬಿ, ಎಲ್ಲ ಫೋನ್ ಕದ್ದು ಅರ್ಧ ರೇಟಿಗೆ ಮಾರ್ಕೋಬೇಕು ಅಂತೇಳಿ ಬಚ್ಚಿಟ್ಟಿರ್ತಾಳೆ. ಅಯ್ಯೋ, ನಾನು ಯಾಕೆ ನಿಮ್ಗಳ ಮೊಬೈಲ್ ಕದೀಲಿ? ಅದು 4 ಮೊಬೈಲ್ ಕದಿಯಕ್ಕೆ ಸಾಧ್ಯನಾ? ನೀನು ಬರೇ ಕಳ್ಳಿ ಅಲ್ಲ, ದರೋಡೆಕೋರಳು. ಮರ್ಯಾದಿಂದ ಹೇಳು, ಫೋನ್ ಎಲ್ಲ ಎಲ್ಲಿಟ್ಟಿದ್ಯಾ ಅಂತ. ಇಲ್ದೇ ಇದ್ರೆ ಈ ಬಟ್ಟೆಗಳು ಒಗೆದ ಹಾಗೆ ನಿನ್ನನ್ನು ಒಗೆದಾಕ್ಬಿಡ್ತೀನಿ ನೋಡು. ಚಿಕ್ಕಮ್ಮವ್ರೆ, ಯಾಕೆ ಎಲ್ಲದಕ್ಕೂ ನನ್ನನ್ನೇ ಬಲಿಪಶು ಮಾಡ್ತೀರಾ? ನಾನಂತೂ ಇವ್ರು ಯಾರ ಮೊಬೈಲ್ಗಳನ್ನೂ ತಗೊಂಡಿಲ್ಲ. ಅತ್ತೆ ಅನುಮಾನ ಪಡೆದ್ರಲ್ಲಿ ಏನಿದೆ? ಈ ಮನೆಗೆ ನೀನ್ ಬಿಟ್ರೆ ಬೇರೆ ಯಾರು ಬಂದಿದ್ದಾರೆ? ಅಯ್ಯೋ, ನಿಜವಾಗ್ಲೂ ಫೋನ್ಗಳು ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಅದನ್ನ ಮುಟ್ಟೂ ಇಲ್ಲ. ನೋಡ ನರಹರಿ, ಎಷ್ಟು ಡ್ರಾಮಾ ಮಾಡ್ತಾ ಇದ್ದಾಳೆ. ಅವತ್ತೇ ಇವಳನ್ನ ಮನೆ ಬಿಟ್ಟು ಓಡಿಸು ಅಂದೆ. ನನ್ನ ಮಾತು ಎಲ್ಲಿ ಕೇಳ್ತೀಯ ನೀನು? ಏ ಜಿಲೇಬಿ, ಮರ್ಯಾದೆಯಿಂದ ಹೇಳು, ಮೊಬೈಲ್ ಎಲ್ಲಿಟ್ಟಿದ್ಯಾ ಅಂತ. ಯಾವುದೋ ಅನ್ನೋ ನಂಬರ್. ಹಲೋ ಹಲೋ ರಘು, ನಾನು ಸಾಕ್ಷಿ ಮಾತಾಡ್ತಿರೋದು. ಸಾಕ್ಷಿ ನೀನಾ? ಹ್ಞೂ ರಘು, ನಾನೇ. ಬೇಗ ಮಾತಾಡಿ ಸಾಕ್ಷಿ ಅತ್ತೆ. ಇದ್ಯಾವ ನಂಬರ್ ಸಾಕ್ಷಿ? ಇದು ದೊಡ್ಡದ್ಕೆದು. ನಿಂಗೊಂದು ವಿಷಯ ಹೇಳೋಣ ಅಂತ ಕಾಲ್ ಮಾಡಿದೆ. ಏನು ವಿಷಯ? ಹೋಲಿ ದಿವಸ ನಿನ್ನನ್ನು ಮೀಟ್ ಮಾಡಬೇಕು. ನನಗೂ ಅಷ್ಟೇ ಸಾಕ್ಷಿ, ನಿನ್ನನ್ನು ಮೀಟ್ ಮಾಡಬೇಕು ಅನ್ಸುತ್ತೆ. ಬಟ್ ಹೇಗೆ ಸಾಧ್ಯ? ನಿನ್ನ ಮನೆಯಿಂದ ಆಚೆನೇ ಬಿಡಲ್ಲ. ರಘು, ಎಲ್ಲೂ ಮೀಟ್ ಮಾಡೋದಲ್ಲ ಕಣೋ, ನಮ್ಮ ಮನೆಗೆ ಬರಬೇಕು. ನಾನು ನಿನ್ನ ಮನೆಗೆ ಬರಲ್ಲ. ಸಾಕ್ಷಿ ಏನು ಹೇಳ್ತಿದ್ಯಾ? ನಿಮ್ಮ ಅಣ್ಣಂದ್ರ ಕೈಯಲ್ಲಿ ನನ್ನ ಹಿಡಿಸಿ ಹೊಡ್ಸೋದಕ್ಕೆ ಪ್ಲಾನ್ ಏನಾದರೂ ಹಾಕ್ಸಿದ್ಯಾ? ರಘು, ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ಯಾ? ನಾನು ನಿಂಗೆ ಹೊಡ್ಸೋಷ್ಟು ಕೆಟ್ಟೋಳ? ಯಾರು ಹೊಡ್ಸ್ತಾರಂತೆ? ಇದು ನನ್ನ ಮನೆ, ಹೋಳಿ ಕರೀತಿದ್ರು ಅಂತ ಹೇಳಿ. ನನ್ನ ಹೆಸರು ಕೇಳಿದ್ರೇ ನಿಮ್ಮ ಮನೆಯವರೆಲ್ಲ ಉರಿದು ಬೀಳ್ತಾರೆ. ಅಂಥದ್ರಲ್ಲಿ ಮನೆಗೆ ಬಾ ಅಂತ ಕರಿತಿದ್ಯಾ? ಅದನ್ನು ಬಿಟ್ಟು ಇನ್ನೇನು ಹೇಳಿ? ಇಲ್ಲ ರಘು, ನಿನಗೆ ನಮ್ಮ ಮನೇಲಿ ಯಾವ ತೊಂದರೆನೂ ಆಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಬರ್ತೀಯಾ ತಾನೇ? ನಾನು ನೋಡ್ಕೊಂತೀನಿ, ವೆಲ್ಕಮ್ ಮಾಡ್ತೀನಿ. ತುಂಬಾ ಮಜಾ ಇರುತ್ತೆ ಅಂತ ಹೇಳಿ ಅತ್ತೆ. ಸರಿ, ಬರ್ತೀನಿ. ರಘು, ಪ್ರಾಮಿಸ್ ಬರ್ತೀಯಾ ತಾನೇ? ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಪ್ರಾಮಿಸ್? ಹೇಗೆ ಬರೋದು? ಎಲ್ಲಿಗೆ ಬರೋದು?